ಬೆಂಗಳೂರಿನ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಟಿನ್ ಫ್ಯಾಕ್ಟರಿ ಹಾಗೂ ಬೆನ್ನಿಗಾನಹಳ್ಳಿ ಮೆಟ್ರೋ ನಿಲ್ದಾಣ ಸಮೀಪ ಕೃಷ್ಣರಾಜಪುರ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಉತ್ತರ ಪ್ರದೇಶದ ಉನ್ನಾವ್ ಅತ್ಯಾಚಾರ ಕೇಸ್ನ ಆರೋಪಿ ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ ಹಾಗೂ ಕೊಲೆ ಆರೋಪ ಎದುರಿಸುತ್ತಿರೋ ಕೃಷ್ಣರಾಜಪುರ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬಿಜೆಪಿ ರಕ್ಷಣೆ ನೀಡುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೃಷ್ಣರಾಜಪುರಂ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಭರತ್ ಯಾದವ್ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ತಂಡ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮೆಟ್ರೋ ಸಿಬ್ಬಂದಿ ಪ್ರತಿಭಟನಾಕಾರರನ್ನು ತಡೆದರು. ಈ ವೇಳೆ ಮಾತನಾಡಿದ ಕೆಆರ್ ಪುರಂ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಭರತ್ ಯಾದವ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದರು. ಏನಿವತ್ತು ನಾವು ಕೆಆರ್ ಪುರಂ ಕ್ಷೇತ್ರದ ಯುವ ಕಾಂಗ್ರೆಸ್ ಎಲ್ಲ ನಮ್ಮ ತಂಡ ಇವತ್ತು ಇಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಇವತ್ತು ಪ್ರತಿಭಟನೆಯಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ಬಂದ್ಬಿಟ್ಟು ಉನ್ನಾವ್ ರೇಪ್ ಕೇಸ್, ಕುಲ್ದೀಪ್ ಮಾಜಿ ಶಾಸಕ ಬಿಜೆಪಿಯ ಶಾಸಕ ಇವತ್ತು ಏನು 2019ರಲ್ಲಿ ಆತನಿಗೆ ಜೈಲಿಗೆ ಕಳಿಸಿದ್ದು ಉನ್ನಾವ್ ರೇಪ್ ಕೇಸಲ್ಲಿ. ಇವತ್ತು 9 ವರ್ಷ ಆದ್ಮೇಲೆ ಇವತ್ತು ಮತ್ತೆ ಆತನಿಗೆ ಬೇಲ್ ಸಿಕ್ಕಿದೆ. ಈ ತರ ಬಿಜೆಪಿ ಸರ್ಕಾರ ಬಿಜೆಪಿ ಶಾಸಕ ಇರೋದ್ರಿಂದ ಇಂಥ ಒಂದು ರೇಪಿಸ್ಟ್ಗಳಿಗೆ ಇವತ್ತು ಬೇಲ್ ಸಿಗ್ತದೆ. ಇಂಥವ್ರಿಗೋಸ್ಕರ ನಾವು ಈ ಸರ್ಕಾರಕ್ಕೆ ಏನ್ ಕೇಳ್ಬೇಕು ಹೇಳಿ ಪ್ರಶ್ನೆ. ಇವತ್ತು ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರು ಈ ತರ ಆದಾಗ ನಾವು ಏನ್ ಮಾಡ್ಬೇಕಾಗತ್ತೆ? ಎಲ್ಲರೂ ಏನ್ ಮಾಡ್ತೀರಾ? ಎಲ್ಲಿ ನ್ಯಾಯ ಕೊಡ್ಸೆ? ನಮ್ಮ ಬಿಜೆಪಿ ಸರ್ಕಾರ ಇವತ್ತೇನು ನಂಬ್ಕೊಂಡಿದೀವಿ ಕೇಂದ್ರದಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಲ್ಲ. ಬಿಜೆಪಿ ಶಾಸಕರನ್ನ ರಕ್ಷಣೆ ಮಾಡುವಂತದ ಕೆಲಸ ಇವತ್ತಿದೆ. ಉದಾಹರಣೆ ಕೆಆರ್ ಪುರಂ ಅಲ್ಲೂ ಕೂಡ ಇವತ್ತು MLA ಬೈರತಿ ಬಸವರಾಜ್ 4-5 ದಿನದಿಂದ ನಾಪತ್ತೆ, ಎಲ್ಲೂ ಸಿಗ್ತಾನೂ ಇಲ್ಲ. ಇದು ಬಿಜೆಪಿ ಸರ್ಕಾರದ ಒಂದು ಕೆಲಸಗಳು ಮಾಡುವಂತದ್ದು.